ಕವಾಯತಿನಲ್ಲಿ 366 ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಹಾಜರಿದ್ದು ಕವಾಯತು ತಮ್ಮ ಪರಿವೀಕ್ಷಣೆಗೆ ಸಿದ್ಧವಾಗಿದೆ. ಮಾನ್ಯರೇ, ಕವಾಯತು ಪರಿವೀಕ್ಷಣೆ ಮುಕ್ತಾಯವಾಗಿದ್ದು ಕವಾಯತನ್ನು ಪ್ರಾರಂಭಿಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ. ಬಲಕ್ಕೆ ತಿರುಗಲು 3ರಲ್ಲಿ 3ರಂತೆ ಬಲಕ್ಕೆ ತಿರುಗಿ. ಎಡದಿಂದ ಶೀಘ್ರ ನಡೆ. ಬಲದಿಂದ ಶೀಘ್ರ ನಡೆ. ಶ್ರೀಯುತ ಜಯಪ್ರಕಾಶ್ IPS ಉಪ ಪೊಲೀಸ್ ಆಯುಕ್ತರು ಸಂಚಾರ ಉತ್ತರರವರ ಮುಂದಾಳತ್ವದಲ್ಲಿ ಶ್ರೀಯುತ ಹರೀಶ್ HM ACP CR ನಾರ್ತ್ ರವರನ್ನು ಅನುಸರಿಸುತ್ತಾ ತುಕಡಿಗಳಿಂದ ತುಕಡಿಗೆ 20 ಹೆಜ್ಜೆ ಅಂತರದಲ್ಲಿ ಇದೀಗ ವೇದಿಕೆ ಮುಂಭಾಗದಿಂದ ವಂದನೆ ಸಲ್ಲಿಸಲಿವೆ. ಸನ್ಮಾನ್ಯರೇ, ವಂದನೆ ತಂಡದ ನೇತೃತ್ವ ಶ್ರೀಯುತ ಹೇಮಂತ್ ಕುಮಾರ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ CR ಉತ್ತರ ಘಟಕರವರಿಂದ ಧೈರ್ಯ ಅಭಿಮಾನದ ಸಾಂಕೇತಿಕವಾಗಿ ಶೀಘ್ರ ನಡಿಗೆ ಮೂಲಕ ಅತಿಥಿ ಗಣ್ಯರಿಗೆ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿವೆ. ಬರಲಿ ತಮ್ಮೆಲ್ಲರಿಂದ ಶುಭಾಶಯದ ಚಪ್ಪಾಳೆಗಳು. ಎರಡನೇ ತಂಡದ ನೇತೃತ್ವ ಶ್ರೀಯುತ BB ಪಾಟೀಲ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ CAR ಹೆಡ್ ಕ್ವಾರ್ಟರ್ ಅವರಿಂದ ರಕ್ಷಣೆ, ಸಂವೇದನೆ, ಶೌರ್ಯದ ಪ್ರತೀಕ ನಮ್ಮ ಬೆಂಗಳೂರು ನಗರ ಪೊಲೀಸ್. ಕವಾಯತಿನ 3ನೇ ತಂಡದ ನೇತೃತ್ವ ಶ್ರೀಯುತ ನಿಂಗಪ್ಪ ಮಗುದುಂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೆಸ್ಟ್ ಝೋನ್ ರವರಿಂದ ಶಾಂತಿ ಸುವ್ಯವಸ್ಥೆಯ ಶಾಂತಿ ಪಾಲಕರಿಂದ ವಂದನೆ ಸಲ್ಲಿಕೆ. ಬೆಂಗಳೂರು ನಗರದ ಮಹಿಳಾ ಶಿರೋಮಣಿಗಳು. 4ನೇ ತಂಡದ ನೇತೃತ್ವ ಕುಮಾರಿ ಗೀತಾ ತಟ್ಟಿ ವುಮೆನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರಿಂದ ತಂಡದ ಪರವಾಗಿ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಕೆ. ಕವಾಯತಿನ 5ನೇ ತಂಡದ ನೇತೃತ್ವ ಶ್ರೀಯುತ ರಾಜೇಶ್ VM ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಚಾರ ಪೂರ್ವರವರಿಂದ ಶಾಂತಿ ಸುವ್ಯವಸ್ಥೆಯೇ ನಮ್ಮ ಸೂತ್ರ ಎಂದು ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿವೆ. 6ನೇ ತಂಡದ ನೇತೃತ್ವ ಶ್ರೀಯುತ ಲಿಂಗರಾಜು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಚಾರ ಪಶ್ಚಿಮ ಮತ್ತು ಉತ್ತರ ತಂಡದಿಂದ ಅತಿಥಿ ಗಣ್ಯರಿಗೆ ವಂದನೆ ಸಲ್ಲಿಕೆ. ಕವಾಯತಿನ 7ನೇ ತಂಡದ ನೇತೃತ್ವ ಶ್ರೀಯುತ ಮಹೇಶ್ CA ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈಸ್ಟ್ ಝೋನ್ ರವರಿಂದ ನಮ್ಮ ಹೆಮ್ಮೆಯ ಪೊಲೀಸ್ ಆಯುಕ್ತರವರಿಗೆ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿವೆ. 8ನೇ ತಂಡದ ನೇತೃತ್ವ ಶ್ರೀಯುತ ಚಿದಾನಂದ್ ಮಲಕಪ್ಪನವರ್ ಈಸ್ಟ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ CR ದಕ್ಷಿಣ ರವರಿಂದ ತಂಡದ ಪರವಾಗಿ ಅತಿಥಿ ಗಣ್ಯರಿಗೆ ವಂದನೆ ಸಲ್ಲಿಕೆ. 9ನೇ ತಂಡದ ನೇತೃತ್ವ ಶ್ರೀಯುತ ಪವನ್ ಪಾಟೀಲ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ CAR ಪಶ್ಚಿಮ ರವರಿಂದ ತಂಡದ ಪರವಾಗಿ ನ್ಯಾಯ, ನೀತಿ, ಧರ್ಮ, ಸತ್ಯ, ಅಹಿಂಸೆಯ ಪ್ರತೀಕ ಬೆಂಗಳೂರು ನಗರ ಪೊಲೀಸ್ ಎಂದೆನ್ನುತ್ತಾ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿವೆ. ಹೌದು, ನಮ್ಮ ಬೆಂಗಳೂರಿನ ಹೆಮ್ಮೆ ನಮ್ಮ K9 ಸ್ಕ್ವಾಡ್. ಶ್ವಾನದಳದ ನೇತೃತ್ವ ಶ್ರೀಯುತ ಯೋಗೇಂದ್ರ ಸ್ವಾಮಿ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ CAR ದಕ್ಷಿಣ ರವರಿಂದ ಅತಿಥಿ ಗಣ್ಯರಿಗೆ ಚಾಣಾಕ್ಷತೆಯ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿವೆ ನಮ್ಮ ಬೆಂಗಳೂರಿನ ಆರಕ್ಷಕರ ತಂಡಗಳು. ಅತ್ಯುತ್ತಮ ಸೇವೆ ಸಲ್ಲಿಸಿದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಶ್ರೀಯುತರ ಅಮೃತಾಸ್ತದಿಂದ ಇದೀಗ ಪ್ರಶಂಸನಾ ಪ್ರಮಾಣ ಪತ್ರ ವಿತರಿಸುವ ಈ ಶುಭ ಗಳಿಗೆಗೆ ತಮ್ಮೆಲ್ಲರಿಂದ ಬರಲಿ ಸ್ವಾಗತದ ಚಪ್ಪಾಳೆಗಳು. ಮೊದಲನೆಯದಾಗಿ ಶ್ರೀಯುತ GN ಹರಿಕೃಷ್ಣ BVG ಕಮಾಂಡ್ ಸೆಂಟರ್ 112 ಕರೆಗಳನ್ನು ಸ್ವೀಕರಿಸಿ ಅದಕ್ಕೆ ಉತ್ತಮ ಪ್ರತಿಸ್ಪಂದನೆ ನೀಡಿ 99 ಅಂಕಗಳನ್ನು ಗಳಿಸಿರುತ್ತಾರೆ. ಬರಲಿ ನಮ್ಮ BVG ಕಮಾಂಡ್ ಸೆಂಟರ್ ಸಿಬ್ಬಂದಿಗಳಿಗೆ ತಮ್ಮೆಲ್ಲರಿಂದ ಅಭಿನಂದನೆಯ ಚಪ್ಪಾಳೆಗಳು. ಎಂಜಲಿನ್ ಶರ್ಲಿ 112 ಕರೆಗಳನ್ನು ಸ್ವೀಕರಿಸಿ ಅದಕ್ಕೆ ಉತ್ತಮ ಪ್ರತಿಸ್ಪಂದನೆ ನೀಡಿ 97 ಅಂಕಗಳನ್ನು ಗಳಿಸಿರುತ್ತಾರೆ. HN ವರ್ಷ BVG ಕಮಾಂಡ್ ಸೆಂಟರ್ 112 ಕರೆಗಳನ್ನು ಸ್ವೀಕರಿಸಿ ಅದಕ್ಕೆ ಉತ್ತಮ ಪ್ರತಿಸ್ಪಂದನೆ ನೀಡಿ 99 ಅಂಕಗಳನ್ನು ಗಳಿಸಿರುತ್ತಾರೆ. ಶ್ರೀನಿವಾಸ್ ಮೂರ್ತಿ ASI ಹುಳಿಮಾವು ಪೊಲೀಸ್ ಠಾಣೆ ಹೊಯ್ಸಳ 152 ಗಸ್ತು ಕರ್ತವ್ಯದಲ್ಲಿ ಉತ್ತಮ ಕಾರ್ಯನಿರ್ವಹಿಸಿ 5 ಸ್ಟಾರ್ ರೇಟಿಂಗ್ ಪಡೆದಿರುತ್ತಾರೆ. ಸದರಿ ತಂಡದಲ್ಲಿ ಮಂಜುನಾಥ್ DV ಹೆಡ್ ಕಾನ್ಸ್ಟೇಬಲ್ ರವರು ಉತ್ತಮ ಸೇವೆ ಸಲ್ಲಿಸಿ ಮಾನ್ಯರ ಪ್ರಶಂಸನೆಗೆ ಪಾತ್ರರಾಗಿರುತ್ತಾರೆ. ರೂಪೇಶ್ C ASI ಅಮೃತಹಳ್ಳಿ ಪೊಲೀಸ್ ಠಾಣೆ ಹೊಯ್ಸಳ 173 ಗಸ್ತು ಕರ್ತವ್ಯದಲ್ಲಿ ಉತ್ತಮ ಕಾರ್ಯನಿರ್ವಹಿಸಿ 5 ಸ್ಟಾರ್ ರೇಟಿಂಗ್ ಪಡೆದಿರುತ್ತಾರೆ. ಸದರಿ ತಂಡದಲ್ಲಿ ಈರಣ್ಣಗೌಡ B ಹಾದಿಮನಿ ಪೊಲೀಸ್ ಕಾನ್ಸ್ಟೇಬಲ್ ರವರು ಉತ್ತಮ ಸೇವೆ ಸಲ್ಲಿಸಿರುತ್ತಾರೆ. ಸನ್ಮಾನ್ಯರೇ,
ಸುರೇಶ್ ಎಂವಿ ಎಎಸ್ಐ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆ ಹೊಯ್ಸಳ 209 ರವರು ಬಾಲ್ಯ ವಿವಾಹವನ್ನು ತಡೆದು ಪೋಷಕರಿಗೆ ಬಾಲ್ಯ ವಿವಾಹ ಕಾಯ್ದೆ ಬಗ್ಗೆ ಅರಿವು ಮೂಡಿಸಿ ಉತ್ತಮ ಸೇವೆ ಸಲ್ಲಿಸಿರುತ್ತಾರೆ. ಸದರಿ ತಂಡದಲ್ಲಿ ಶ್ರೀಯುತ ಉಮೇಶ್ ನಾಗಣ್ಣನವರ್ ಹೆಡ್ ಕಾನ್ಸ್ಟೇಬಲ್ ರವರು ಅತ್ಯುತ್ತಮ ಸೇವೆ ಸಲ್ಲಿಸಿರುತ್ತಾರೆ. ನಾಗರಾಜು ಜಿ ಎಎಸ್ಐ ಹನುಮಂತ ನಗರ ಪೊಲೀಸ್ ಠಾಣೆ ಬಿಬಿಎಂಪಿ 8 ಆಟೋ ಟಿಪ್ಪರ್ಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಹೊಯ್ಸಳ 134 ರವರು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿ ಉತ್ತಮ ಕಾರ್ಯನಿರ್ವಹಿಸಿರುತ್ತಾರೆ. ಸದರಿ ತಂಡದಲ್ಲಿ ಮಲ್ಲಿಕಾರ್ಜುನ ಸನ್ನಿ ಪೊಲೀಸ್ ಕಾನ್ಸ್ಟೇಬಲ್ ರವರು ಉತ್ತಮವಾದ ಸೇವೆ ಸಲ್ಲಿಸಿರುತ್ತಾರೆ. ಮಹೇಶ್ ಲೋಕರೆ ಎಎಸ್ಐ ಆಡುಗೋಡಿ ಪೊಲೀಸ್ ಠಾಣೆ ದೂರುದಾರರು ಕಳೆದುಕೊಂಡಿದ್ದ ಪರ್ಸ್, ನಗದು ಹಾಗೂ ATM ಕಾರ್ಡನ್ನು 10 ನಿಮಿಷಗಳಲ್ಲಿ ಹುಡುಕಿಕೊಟ್ಟು ಲೋಕಸ್ಪಂದನದಲ್ಲಿ ಉತ್ತಮ ಕಮೆಂಟ್ ಪಡೆದುಕೊಂಡಿರುತ್ತಾರೆ. ಸದರಿ ತಂಡದಲ್ಲಿ ಲಾಡ್ಲೆ ಮಶಾಕ್ ಮುಲ್ಲಾ ಹೆಡ್ ಕಾನ್ಸ್ಟೇಬಲ್ ರವರು ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿ ಮಾನ್ಯರ ಪ್ರಶಂಸನೆಗೆ ಪಾತ್ರರಾಗಿರುತ್ತಾರೆ. ಬಂಧುಗಳೇ, ಬರಲಿ ನಮ್ಮೆಲ್ಲರ ನೆಚ್ಚಿನ ಪ್ರಶಂಸನೀಯ ಪುರಸ್ಕೃತರಿಗೆ ತಮ್ಮೆಲ್ಲರಿಂದ ಶುಭಾಶಯದ ಚಪ್ಪಾಳೆಗಳು. ರಮೇಶ್ ಕುಮಾರ್ ಹೆಡ್ ಕಾನ್ಸ್ಟೇಬಲ್ ಯಲಹಂಕ ಪೊಲೀಸ್ ಠಾಣೆ ಈ ಸ್ಮಾರ್ಟ್ ಬೀಟ್ನಲ್ಲಿ ಜನವರಿ ಮಾಹೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಶ್ರೀಯುತ ನಿಂಗಪ್ಪ ದನದಮನಿ ಪೊಲೀಸ್ ಕಾನ್ಸ್ಟೇಬಲ್ ರವರು ಸದರಿ ತಂಡದಲ್ಲಿ ಉತ್ತಮ ಕಾರ್ಯನಿರ್ವಹಿಸಿ ಮಾನ್ಯರ ಪ್ರಶಂಸನೆಗೆ ಪಾತ್ರರಾಗಿರುತ್ತಾರೆ. ಧನಂಜಯ ವಿ ಹೆಡ್ ಕಾನ್ಸ್ಟೇಬಲ್ ಜ್ಞಾನಭಾರತಿ ಪೊಲೀಸ್ ಠಾಣೆ ಈ ಸ್ಮಾರ್ಟ್ ಬೀಟ್ನಲ್ಲಿ ಜನವರಿ ಮಾಹೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಶಂಕರ್ ಹೆಗಲೆ ಪೊಲೀಸ್ ಕಾನ್ಸ್ಟೇಬಲ್ ರವರು ಉತ್ತಮವಾದ ಸೇವೆ ಸಲ್ಲಿಸಿ ಮಾನ್ಯರ ಪ್ರಶಂಸನೆಗೆ ಪಾತ್ರರಾಗಿರುತ್ತಾರೆ. ನರೇಂದ್ರ ಜಿಎ ಹೆಡ್ ಕಾನ್ಸ್ಟೇಬಲ್ ಮಹದೇವಪುರ ಪೊಲೀಸ್ ಸಂಚಾರ ಪೊಲೀಸ್ ಠಾಣೆ ಕೋಬ್ರಾ ಕರ್ತವ್ಯ ನಿರ್ವಹಿಸುತ್ತಿರುವಾಗ 112 ಕರೆಗಳಿಂದ ಬಂದ ದೂರುಗಳನ್ನು ಬಗೆಹರಿಸಿ ಅತಿ ಹೆಚ್ಚು ಬಾರಿ ದೂರುದಾರರ ಪ್ರಶಂಸೆಗೆ ಪಾತ್ರರಾಗಿ ಜನವರಿ ಮಾಹೆಯಲ್ಲಿ ಅತ್ಯುತ್ತಮ ರೇಟಿಂಗ್ ಪಡೆದಿರುತ್ತಾರೆ. ಈರಪ್ಪ ಕುಂಬಾರ್ ಯಲಹಂಕ ಸಂಚಾರ ಪೊಲೀಸ್ ಠಾಣೆ ಕೋಬ್ರಾ ಕರ್ತವ್ಯ ನಿರ್ವಹಿಸುವಾಗ 112 ಕರೆಗಳಿಂದ ಬಂದ ದೂರುಗಳನ್ನು ಬಗೆಹರಿಸಿ ಅತಿ ಹೆಚ್ಚು ಬಾರಿ ದೂರುದಾರರೊಂದಿಗೆ ಪ್ರಶಂಸೆಗೆ ಪಾತ್ರರಾಗಿ ಜನವರಿ ಮಾಹೆಯಲ್ಲಿ ಅತ್ಯುತ್ತಮ ರೇಟಿಂಗ್ ಪಡೆದಿರುತ್ತಾರೆ. ಧನಂಜಯ ಬಿಜಿ ಎಎಸ್ಐ ಕಾಮಾಕ್ಷಿ ಪಾಳ್ಯ ಸಂಚಾರ ಪೊಲೀಸ್ ಠಾಣೆ ಅಪಘಾತ ಪ್ರಕರಣಗಳಲ್ಲಿ CCTV ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಉತ್ತಮ ತನಿಖೆ ಕೈಗೊಂಡು ಉತ್ತಮ ಸೇವೆ ಸಲ್ಲಿಸಿರುತ್ತಾರೆ. ಗಂಗಾಧರ ಹಡಪದ್ ಹೆಡ್ ಕಾನ್ಸ್ಟೇಬಲ್ HSR ಲೇಔಟ್ ಸಂಚಾರ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 188/2025 ಕಲಂ 285 125B BNS ಮತ್ತು 134 ಪ್ರಕಾರ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿರುತ್ತಾರೆ. ಭೀಮರಾಜು ಹೆಡ್ ಕಾನ್ಸ್ಟೇಬಲ್ ದೇವನಹಳ್ಳಿ ಸಂಚಾರ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 15/2015 ಕಲಂ IPC 1860 ಕಲಂ 279 304 ಆರೋಪಿತನಿಗೆ ಶಿಕ್ಷೆ ಕೊಡಿಸುವಲ್ಲಿ ಉತ್ತಮ ಸೇವೆ ಸಲ್ಲಿಸಿ. ಎನ್ ರಾಘವೇಂದ್ರ ದ್ವಿತೀಯ ದರ್ಜೆ ಸಹಾಯಕರು COP ಕಚೇರಿ ಸಿಬ್ಬಂದಿ 4ರ ಶಾಖೆಯಲ್ಲಿ ಅನುಕಂಪ ಆಧಾರಿತ ನೇಮಕಾತಿ ಕಡತಗಳನ್ನು ನಿರ್ವಹಿಸುವಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿರುತ್ತಾರೆ. ಗೀತಾ ಸಿ ಸಹಾಯಕ ಆಡಳಿತಕಾರಿ DCP ಕಚೇರಿ CR ಪಶ್ಚಿಮ ವಿಭಾಗ ಪಶ್ಚಿಮ ವಿಭಾಗದಲ್ಲಿ ಕಡತಗಳನ್ನು ತ್ವರಿತ ವಿಲೇವಾರಿ ಆಫೀಸ್ ಫೈಲ್ ಟ್ರಾಕರ್ ಕೆಲಸಗಳನ್ನು ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ಭಾನುಪ್ರಕಾಶ್ ಗೌಡ ಸೋಕೋ ಅಧಿಕಾರಿಗಳು ಪಶ್ಚಿಮ ವಿಭಾಗ KP ಅಗ್ರಹಾರ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 1/2026 ಕಲಂ 103 ಪ್ರಕಾರ BNS ಕೊಲೆ ಪ್ರಕರಣದಲ್ಲಿ ಕೃತ್ಯದ ಸ್ಥಳದಲ್ಲಿ ಸಾಕ್ಷಿ ಸಂಗ್ರಹಣೆಗಾಗಿ. ಕುಮಾರಿ ಪ್ರತಿಮಾ BM ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಗರ ವಿಶೇಷ ಶಾಖೆ ಕ್ಷೇತ್ರ ವಿಭಾಗದಲ್ಲಿ ವಾಯುವ್ಯ ವಿಭಾಗದ ವೈಟ್ ಫೀಲ್ಡ್ ವಿಭಾಗದಲ್ಲಿ ಉಸ್ತುವಾರಿ ಅಧಿಕಾರಿಯಾಗಿ ಉತ್ತಮ ಸೇವೆ ಸಲ್ಲಿಕೆ. ಮೆಹಬೂಬ್ ಸಾಬ್ ಡಿ ನದಾಫ್ ನಗರ ವಿಶೇಷ ಶಾಖೆಯ ಆಡಳಿತ ವಿಭಾಗದಲ್ಲಿ ಸಕಲ ಶಾಖೆಗಳಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಚಂದನ್ RV ಭಯೋತ್ಪಾದಕ ನಿಗ್ರಹ ದಳದ ತಾಂತ್ರಿಕ ವಿಭಾಗದಲ್ಲಿ ಉತ್ತಮ ಕಾರ್ಯನಿರ್ವಹಿಸಿರುತ್ತಾರೆ. ಬಸವರಾಜ್ ಘೋಗಲೆ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ CR ಕೇಂದ್ರ ಬೆಂಗಳೂರು 2026 ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಲಾ ತುಕಡಿಗಳ ಆಯ್ಕೆ ಹಾಗೂ ಪರೇಡ್ನಲ್ಲಿ ಸಂಪರ್ಕಾಧಿಕಾರಿಗಳು ಉತ್ತಮ ಸೇವೆ ಸಲ್ಲಿಸಿರುತ್ತಾರೆ. ಸದರಿ ತಂಡದಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಿರುವ ಶ್ರೀಯುತ ಮಾಳಪ್ಪ ಬೊಮ್ಮನ್ನವರ್ ಕಾನ್ಸ್ಟೇಬಲ್ ರವರು ಉತ್ತಮವಾಗಿ ಸೇವೆ ಸಲ್ಲಿಸಿರುತ್ತಾರೆ. ಮುಖ್ಯ ಕಾವಲು ದಳದ ಕರ್ತವ್ಯ, ನಗರ ಬಂದೋಬಸ್ತ್ ಕರ್ತವ್ಯ, VVIP ಭದ್ರತಾ ಕರ್ತವ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ಶಶಿಕುಮಾರ್ ಕೊಳ್ಳಿ ಕಾನ್ಸ್ಟೇಬಲ್ ರವರು ಉತ್ತಮವಾಗಿ ಸೇವೆ ಸಲ್ಲಿಸಿ CR ಪಶ್ಚಿಮ ಘಟಕ ಶಸ್ತ್ರಾಗಾರದಲ್ಲಿ ಸಹಾಯಕ ಶಸ್ತ್ರಾಗಾರರಾಗಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಸದರಿ ತಂಡದಲ್ಲಿ ಸುಹಾಸ್ H ಕಾನ್ಸ್ಟೇಬಲ್ ರವರು ಸಹಾಯಕ ಪೊಲೀಸ್ ಆಯುಕ್ತರವರ ಬರಹಗಾರರಾಗಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಹೇಮಂತ್ ಕುಮಾರ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ CAR ಉತ್ತರ ಘಟಕ ನಗರದ ವಿಶೇಷ ಬಂದೋಬಸ್ತ್ ಹಾಗೂ VVIP ಕರ್ತವ್ಯ ಸ್ಯಾಂಡ್ವಿಚ್ ಪ್ರಶಿಕ್ಷಣಾರ್ಥಿಗಳಿಗೆ ನೋಡಲ್ ಅಧಿಕಾರಿಯಾಗಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ರಾಜು KB ಅಸಿಸ್ಟೆಂಟ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ನಗರದ ವಿಶೇಷ ಬಂದೋಬಸ್ತ್ ಹಾಗೂ VVIP ಕರ್ತವ್ಯ ವಿವಿಧ ರಾಜ್ಯಗಳಿಗೆ ಚುನಾವಣಾ ಕರ್ತವ್ಯಗಳಿಗೆ ತೆರಳಿ ಉತ್ತಮವಾಗಿ ಚಾಲಕನ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಕಾರ್ತಿಕ್ BS ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ CAR ದಕ್ಷಿಣ ಘಟಕ ರಾಜ್ಯ ಮಟ್ಟದ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2025 ಬೆಂಗಳೂರು ನಗರ ಪೊಲೀಸ್ ಕ್ರೀಡಾ ತಂಡದ ಚಾಂಪಿಯನ್ಶಿಪ್ ಅಡಿಯಲ್ಲಿ ಉತ್ತಮ ತಂಡದ ನಾಯಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಸದರಿ ತಂಡದಲ್ಲಿ
ಬಂಗಾರ ಶೆಟ್ಟಿ ಹೆಡ್ ಕಾನ್ಸ್ಟೇಬಲ್ ಅವರು ಅತ್ಯುತ್ತಮ ಸೇವೆ ಸಲ್ಲಿಸಿರುತ್ತಾರೆ. ರೇಣುಕಾ ಮಹಿಳಾ ಗೃಹ ರಕ್ಷಕ ದಳ ಮೈಕೋಲೇಟ್ ಪೊಲೀಸ್ ಠಾಣೆ ದೈನಂದಿನ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಅನಿತಾ ಮಹಿಳಾ ಗೃಹ ರಕ್ಷಕ ದಳ ಸಿಬ್ಬಂದಿ ಪಿಣ್ಯ ಪೊಲೀಸ್ ಠಾಣೆ ದೈನಂದಿನ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಉಮಾಶಂಕರ್ ಗೃಹ ರಕ್ಷಕ ದಳ ಸಿಬ್ಬಂದಿ ಪುಲಿಕೇಶಿ ನಗರ ಸಂಚಾರ ಪೊಲೀಸ್ ಠಾಣೆ ದೈನಂದಿನ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿ ಉತ್ತಮ ಸೇವೆ ಸಲ್ಲಿಸಿರುತ್ತಾರೆ. ಕೃಷ್ಣಮೂರ್ತಿ ಪಿಸಿ ಎಎಸ್ಐ ಮಡಿವಾಳ ಪೊಲೀಸ್ ಠಾಣೆ ಹೊಯ್ಸಳ 213 ರವರು ಬಿಬಿಎಂಪಿ ಸ್ಕೈವಾಕ್ನ ಲಿಫ್ಟ್ನಲ್ಲಿ ಸಿಲುಕಿದ ವ್ಯಕ್ತಿಯನ್ನು ರಕ್ಷಿಸಿ ಉತ್ತಮ ಸೇವೆ ಸಲ್ಲಿಸಿರುತ್ತಾರೆ. ಸದರಿ ತಂಡದಲ್ಲಿ ಶಂಕರಪ್ಪ ಹೊನ್ನಗೌಡರ್ ಕಾನ್ಸ್ಟೇಬಲ್ ರವರು ಅತ್ಯುತ್ತಮ ಸೇವೆ ಸಲ್ಲಿಸಿರುತ್ತಾರೆ. ಬಂಧುಗಳೇ, ಬರಲಿ ತಮ್ಮೆಲ್ಲರಿಂದ ಶುಭಾಶಯದ ಚಪ್ಪಾಳೆಗಳು. ಲಿಂಗಪ್ಪ ಎಎಸ್ಐ ಹೆಬಗೋಡಿ ಪೊಲೀಸ್ ಠಾಣೆ ಹೊಯ್ಸಳ 08 ರವರು ಆಟೋದಲ್ಲಿ ಅಪಹರಿಸಲಾದ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಉತ್ತಮ ಕಾರ್ಯ ನಿರ್ವಹಿಸಿರುತ್ತಾರೆ. ಸದರಿ ತಂಡದಲ್ಲಿ ಬಂದೆ ನವಾಜ್ ರವರು ಕೂಡ ಅತ್ಯಂತ ಉತ್ತಮವಾಗಿ ಸೇವೆ ಸಲ್ಲಿಸಿ ಮಾನ್ಯರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಚೌಡಪ್ಪ ಎಂ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಹೆಣ್ಣೂರು ಪೊಲೀಸ್ ಠಾಣೆ ವ್ಯಕ್ತಿಯೊಬ್ಬರು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಪ್ರಯತ್ನ ಮಾಡುತ್ತಿರುವಾಗ ಹೊಯ್ಸಳ 214 ರವರು ಆತನನ್ನು ರಕ್ಷಿಸಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ರಾಮಕೃಷ್ಣ ಬಿಟಿ ಎಎಸ್ಐ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ ಅಪಘಾತವಾಗಿ ಗಂಭೀರವಾಗಿ ಗಾಯಗೊಂಡಿರುವ ವ್ಯಕ್ತಿಯನ್ನು ಹೊಯ್ಸಳ 85 ರವರು ಆಸ್ಪತ್ರೆಗೆ ಸೇರಿಸಿ ಉತ್ತಮ ಸೇವೆ ಸಲ್ಲಿಕೆ. ಸದರಿ ತಂಡದಲ್ಲಿ ಕಾರ್ತಿಕ್ ಬದರಿ ಇಯು ಉತ್ತಮ ಸೇವೆ ಸಲ್ಲಿಸಿರುತ್ತಾರೆ. ಸುರೇಶ್ ಕೆಟಿ ಎಎಸ್ಐ ಸಿದ್ದಾಪುರ ಪೊಲೀಸ್ ಠಾಣೆ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ನಲ್ಲಿ ತಪ್ಪಿಸಿಕೊಂಡಿದ್ದ ಮಗುವನ್ನು ಪೋಷಕರಿಗೆ ತಲುಪಿಸುವಲ್ಲಿ ಉತ್ತಮ ಕಾರ್ಯನಿರ್ವಹಿಸಿರುತ್ತಾರೆ. ಸದರಿ ತಂಡದಲ್ಲಿ ಸಂತೋಷ್ ಕುಮಾರ್ ಸಿ ಪೊಲೀಸ್ ಕಾನ್ಸ್ಟೇಬಲ್ ರವರು ಅತ್ಯುತ್ತಮ ಸೇವೆ ಸಲ್ಲಿಸಿರುತ್ತಾರೆ. ರಂಗಸೋಮಯ್ಯ ಎನ್ ಎಎಸ್ಐ ರಾಜಾಜಿನಗರ ಪೊಲೀಸ್ ಠಾಣೆ ಆತ್ಮಹತ್ಯೆಗೆ ಪ್ರಯತ್ನಪಟ್ಟ ವ್ಯಕ್ತಿಯನ್ನು ಹೊಯ್ಸಳ 99 ರವರು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಸದರಿ ತಂಡದಲ್ಲಿ ತಮ್ಮನಪ್ಪ ಕಡಬಲ್ಲವರ್ ಪೊಲೀಸ್ ಕಾನ್ಸ್ಟೇಬಲ್ ರವರು ಅತ್ಯುತ್ತಮ ಸೇವೆ ಸಲ್ಲಿಸಿರುತ್ತಾರೆ. ಸುಮಾ ಸಿ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಕಮಾಂಡ್ ಸೆಂಟರ್ ನಮ್ಮ 112 ವಿಭಾಗದ ಡಿಸ್ಪ್ಯಾಚ್ ವಿಭಾಗದಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಅನಿತಾ ಲಕ್ಷ್ಮಿ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ರವರು ನಮ್ಮ 112 ವಿಭಾಗದಲ್ಲಿ ಡಿಸ್ಪ್ಯಾಚ್ ವಿಭಾಗದಲ್ಲಿ ಅತ್ಯುತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಮಂಜುನಾಥ್ HA ಹೆಡ್ ಕಾನ್ಸ್ಟೇಬಲ್ CR ದಕ್ಷಿಣ ಬಂಡೆಪಾಳ್ಯ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 8 2026 ಪ್ರಕರಣದಲ್ಲಿ ಜೆನ್ನಿ ಎಂಬ ಶ್ವಾನದ ಸಹಾಯದಿಂದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಉತ್ತಮ ಕರ್ತವ್ಯ ನಿರ್ವಹಿಸಿರುವ ನಮ್ಮ ಬೆಂಗಳೂರಿನ K9 ಸ್ಕ್ವಾಡ್ನ ಈ ಅತ್ಯುತ್ತಮ ಸೇವೆಗೆ ಬರಲಿ ಬಂಧುಗಳೇ ತಮ್ಮೆಲ್ಲರಿಂದ ಶುಭಾಶಯದ ಜೋರಾದ ಚಪ್ಪಾಳೆಗಳು. ಜೆನ್ನಿ ಎಂಬ ಶ್ವಾನಕ್ಕೆ ಬರಲಿ ತಮ್ಮೆಲ್ಲರಿಂದ ಶುಭಾಶಯದ ಜೋರಾದ ಚಪ್ಪಾಳೆಗಳು. ಅತ್ಯುತ್ತಮವಾದ ಕವಾಯತಿನ ವಂದನೆ ಸಲ್ಲಿಸಿ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಿರುವ ಜೆನ್ನಿ ಶ್ವಾನಕ್ಕೆ ನಮ್ಮ ಪರವಾಗಿ ಧನ್ಯವಾದಗಳು. ಶ್ರೀಯುತ ವಿಠಲ್ ಬೋದಲಿ ಹೆಡ್ ಕಾನ್ಸ್ಟೇಬಲ್ ಸದರಿ ತಂಡದಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿ ಇಂದಿನ ಈ ಶುಭ ಸಮಾರಂಭದಲ್ಲಿ ಮಾನ್ಯರ ಅಮೃತಸದಿಂದ ಪ್ರಶಂಸನಾ ಪ್ರಮಾಣ ಸ್ವೀಕರಿಸಿರುವ ಎಲ್ಲ ಪ್ರಶಂಸನೀಯ ಬಹುಮಾನ ವಿಜೇತರಿಗೆ ಧನ್ಯವಾದಗಳು ಸರ್. ತುಂಬ ಚೆನ್ನಾಗಿ ಪರೇಡ್ ಇವತ್ತಾಯಿತು. ಅದಕ್ಕೋಸ್ಕರ ನಾನು ಶ್ರೀ ಜಯಪ್ರಕಾಶ್ ಮತ್ತು ಶ್ರೀ ಹರೀಶ್ ಇಬ್ಬರಿಗೆ ಮತ್ತು ಅವ್ರದ್ದು ಎಲ್ಲ ತಂಡದವ್ರಿಗೆ ನಾವು ಅಭಿನಂದನೆ ಹೇಳ್ತಾ ಇದ್ದೀನಿ. ಇಟ್ ವಾಸ್ ರಿಯಲಿ ಎನ್ ಎಕ್ಸಲೆಂಟ್ ಪರೇಡ್. ಪ್ರತಿ ವಾರದಲ್ಲಿ ಪ್ರತಿ ತಿಂಗಳಲ್ಲಿ ಬೇರೆ ಬೇರೆ ಹಂತದಲ್ಲಿ ನಾವು ಪರೇಡ್ ಮಾಡಲೇಬೇಕು. ಡಿಸಿಪ್ಲಿನ್ಗೋಸ್ಕರ ನಮ್ಮ ಶಿಸ್ತಿನ ಏನು ನಾವು ಇಲಾಖೆಯಲ್ಲಿ ಸೇರಿಕೊಂಡಿದ್ದೀವಿ ಅದರದ್ದು ಇದು ಭಾಳ ಒಂದು ಇಂಪಾರ್ಟೆಂಟ್ ಒಂದು ನಾವು ಏನು ಹೇಳಬೇಕು ಅಂದರೆ ಡೈಲಿ ನಮ್ಮದು ಒಂದು ದಿನನಿತ್ಯ ಡಿಸಿಪ್ಲಿನ್ ನಮಗೆ ಒಂದು ತೋರಿಸ್ತಾರೆ ಇಲ್ಲಿ ಇಂಥ ಪರೇಡ್ ಗ್ರೌಂಡಲ್ಲಿ ಬಂದರೆ. ಸೊ ದಯವಿಟ್ಟು ಪ್ರತಿಯೊಂದು ಯೂನಿಟಲ್ಲಿ ಅದು ಪೊಲೀಸ್ ಸ್ಟೇಷನಲ್ಲಿ ಇರಲಿ CR ಗ್ರೌಂಡ್ಸಲ್ಲಿ ಇರಲಿ ಅಥವಾ ಬೇರೆ ಯಾವ್ಯಾವ ಯೂನಿಟ್ಸ್ ಇದೆ ಪರೇಡ್ದು ಯಾವ ಕಂಡೀಷನಲ್ಲಿ ಪರೇಡ್ ಮಿಸ್ ಆಗಬಾರ್ದು. ಅದು ಯೂನಿಟ್ ಆಫೀಸರ್ಸ್ ದಯವಿಟ್ಟು ಅದು ನೀವು ಸೂಪರ್ವೈಸ್ ಮಾಡಿ ಮತ್ತು ಕಟ್ಟುನಿಟ್ಟಾಗಿ ಅಲ್ಲಿ ಪಾಲನೆ ವರದಿನ ಕೊಡಬೇಕು. ಬೆಂಗಳೂರು ಸಿಟಿ ಪೊಲೀಸ್ದು ಕಳೆದ ತಿಂಗಳಲ್ಲಿ ಮೊದಲಾಗಿ ನಾನು ನಮ್ಮ ಎಲ್ಲ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯನ್ಯುವಲ್ ಅಥ್ಲೆಟಿಕ್ ಸ್ಪೋರ್ಟ್ಸ್ ಮೀಟಲ್ಲಿ ಸಿಟಿ ಪೊಲೀಸ್ ಅವರು ಸತತ 2ನೇ ಸಲ ಟೀಮ್ ಚಾಂಪಿಯನ್ ಆಗಿದೆ. ಅದಕ್ಕೋಸ್ಕರ ನಾನು ಎಲ್ಲ ನಮ್ಮ ಸ್ಪೋರ್ಟ್ಸ್ ವಿಂಗಲ್ಲಿ ಯಾರ್ಯಾರು ಸಂಬಂಧಪಟ್ಟ ಅವರು ಪರೋಕ್ಷವಾಗಿ ಅಪರೋಕ್ಷವಾಗಿ ಯಾರ್ಯಾರು ಇದಕ್ಕೆ ಟೀಮಲ್ಲಿ ಭಾಗವಹಿಸಿದ್ರು, ಟೀಮ್ ರೆಡಿ ಮಾಡಲಿಕ್ಕೆ ಕಾರಣ ಆಗಿದ್ರು,
ಅವರೆಲ್ಲರಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ನೀವು ನೋಡಿರ್ಬೋದು, ಒಂದು ಸರ್ವೆಯಲ್ಲಿ ಬ್ಯಾಂಗ್ಳೂರು ನಗರದಲ್ಲಿ ವುಮನ್ ಮತ್ತು ವುಮೆನ್ ಸ್ಪೆಷಲಿ ಮಹಿಳಾ ಅವರೆಲ್ಲ ತುಂಬ ಸೇಫೆಸ್ಟ್ ಸಿಟಿ ಅಂತ ಒಂದು ಸರ್ವೆಯಲ್ಲಿ ಘೋಷಿಸಲಾಗಿದೆ. ಸೊ ಇದು ಒಂದು ನಮಗೆ ಕೀರ್ತಿ ಸಿಕ್ಕಿದೆ ಇದರಲ್ಲಿ. ಅದಕ್ಕೆ ಕಾರಣ ಆಗಿ ನೀವು ಎಲ್ಲರೂ ಇದ್ದೀರಾ. ಅದು ಯಾವ ಯೂನಿಟ್ ಇರಲಿ, ಅದು ಹೊಯ್ಸಳ ಅವರಿರಲಿ, ನಮ್ಮ ಪೊಲೀಸ್ ಸ್ಟೇಷನ್ ಇರಲಿ, ಕ್ರೈಮ್ ಅವರಿರಲಿ, ಟ್ರಾಫಿಕ್ ಅವರಿರಲಿ, ಅಥವಾ ಯಾರು. ಯಾಕೆಂದರೆ ಇಂಥ ದೊಡ್ಡ NGO ಕಡೆಯಿಂದ ಇಡೀ ರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ಮಹಾನಗರದಲ್ಲಿ ಒಂದು ಹೋಲಿಸಿದ್ರೆ ಬ್ಯಾಂಗ್ಳೂರು ನಗರ ಒಂದು ಕೀರ್ತಿ ಸಿಕ್ಕಿದೆ. ಅದರಲ್ಲಿ ಬ್ಯಾಂಗ್ಳೂರು ಪೊಲೀಸ್ ಅಂತ ಏನು ಅದರಲ್ಲಿ ಉಲ್ಲೇಖ ಇಲ್ಲ, ಆದರೆ ನಿಮಗೆ ಗೊತ್ತಿದೆ ಒಂದು ಯಾವುದು ಸಿಟಿ ಅಥವಾ ಯಾವುದು ಯೂನಿಟಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತು ಕ್ರೈಮ್ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸ್ ಅವರು ಭಾಳ ಒಂದು ಮುಖ್ಯ ಪಾತ್ರ ಇರ್ತದೆ. ಸೊ ನೀವೆಲ್ಲರೂ ಒಳ್ಳೆ ಕೆಲಸ ಮಾಡಿದ್ದೀರಾ ಎಲ್ಲರೂ ಸೇರಿ. ಅದಕ್ಕೆ ನಾವು ಎಲ್ಲರೂ ನಮ್ಮ ಸೀನಿಯರ್ ಆಫೀಸರ್ಸ್ ನಿಮ್ಮೆಲ್ಲರಿಗೆ ಮತ್ತು ಜೂನಿಯರ್ ಎಲ್ಲರಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಇವತ್ತು ನಾವು ಸೇರಿಕೊಂಡಿದ್ದೀವಿ CR ನಾರ್ತ್ ಆವರಣದಲ್ಲಿ. ಕಳೆದ ಪರೇಡ್ ಟೈಮಲ್ಲಿ ನಾನು ಘೋಷಣೆ ಮಾಡಿದೆ, ನಮ್ಮ DG and IGP ಸಾಹೇಬರು ಮತ್ತು ನಾವು ಎಲ್ಲ ಡಿಸ್ಕಸ್ ಮಾಡಿ ಇಲ್ಲಿ ಸುಂದರ ಒಂದು ಸುಸಜ್ಜಿತವಾಗಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಬೇಕು ಅಂತ ನಮ್ಮ DG and IGP ಸಾಹೇಬರು ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ತದನಂತರ DG ಸಾಹೇಬರು ಸೆಂಟ್ರಲ್ ಬೆನಿಫಿಟ್ ಫಂಡಿಂದ ಮತ್ತು ನಾವು ನಮ್ಮ ಬೆನಿಫಿಟ್ ಫಂಡಿಂದ ಒಂದು ಜಂಟಿಯಾಗಿ 10 ಕೋಟಿ ಅನುದಾನ ಮೇಲೆ ಈಗ ಒಂದು ಕಾರ್ಯಕ್ಕೆ ಒಂದು ಹಂತಕ್ಕೆ ಬಂದಿದೆ. ಬಹುಶಃ ನೆಕ್ಸ್ಟ್ ಮಂತ್ ಗುದ್ಲಿ ಪೂಜಾ ಆಗುತ್ತೆ. ಸೊ ಇದು ಭಾಳ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಇದೆ. ಮತ್ತು ನಾನು ಇದಕ್ಕೆ CR ನಾರ್ತ್ DCP ಅವ್ರಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವರು ಪರ್ಸ್ನಲಿ ಇಂಟ್ರೆಸ್ಟ್ ತೊಗೊಂಡು ಇದು ಬೇಗ ಎಲ್ಲ ಅದು ಸ್ಕೆಚ್ ಇರಲಿ, ಪೇಪರ್ ವರ್ಕ್ ಇರಲಿ, ಟೆಂಡರ್ ಪ್ರಾಸೆಸ್ ಇರಲಿ, ಪ್ರತಿಯೊಂದು ವಿಷಯದಲ್ಲಿ ಅವರು ನಮ್ಮ ಕೆಲವು ಇನ್ನಿತರ DCPs ಅವರೆಲ್ಲ ಸೇರಿ ಇದು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ. ಸೊ ಶೀಘ್ರದಲ್ಲಿ ನಾವು ನಮ್ಮೆಲ್ಲ ಸೀನಿಯರ್ ಆಫೀಸರ್ಸ್ ಎಲ್ಲ ಸೇರಿ DG ಸಾಹೇಬ್ಗೆ ಮತ್ತು ಚೀಫ್ ಗೆಸ್ಟ್ ಎಲ್ಲರೂ ಬರ್ತಾರೆ. ಇಲ್ಲಿ ನಾವು ಇನಾಗ್ರೇಟ್ ಮಾಡಲಿಕ್ಕೆ ರೆಡಿ ಆಗಬೇಕು. ಸೊ ಇದು ಭಾಳ ಒಂದು ಈ ಏರಿಯಾದಲ್ಲಿ ಇದು ನೆಗ್ಲೆಕ್ಟೆಡ್ ಏರಿಯಾ ಇತ್ತು ಮುಂಚೆ, ಬಟ್ ಇತ್ತೀಚೆಗೆ ಬ್ಯಾಂಗ್ಳೂರು ನಗರ ಇದೇ ನಾರ್ತ್ ಈಸ್ಟಲ್ಲಿ ತುಂಬ ಡೆವಲಪ್ಮೆಂಟ್ ಆಗ್ತಾಯಿದೆ ನಾರ್ತಲ್ಲಿ. ಸೊ ಆ ನಿಟ್ಟಿನಲ್ಲಿ CR ನಾರ್ತ್ಗೆ ನಾವು ಒಂದು ಇನ್ನೂ ಪ್ರತಿಯೊಂದು ಕ್ಷೇತ್ರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಏನೇನು ಬೇಕಾಗುತ್ತೆ ಅವರೆಲ್ಲ ಕೊಡಲಿಕ್ಕೆ ನಾವು ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡೋದು ಖಂಡಿತ ನಾವು ಎಲ್ಲರೂ ಅಭಿನಂದನೆಗೆ ಪಾತ್ರ ಆಗ್ತೀವಿ. ಸೊ 55 ಜನಗೆ ಯಾರಿಗೆ ಪ್ರಶಂಸಾ ಪತ್ರ ಸಿಕ್ಕಿದೆ, ನಿಮ್ಮೆಲ್ಲರಿಗೆ ನಾನು ಹಾರ್ದಿಕವಾಗಿ ಅಭಿನಂದನೆ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಹೊಯ್ಸಳ ಟೀಮ್ ನಾವು ನಮ್ಮ ಕಮಾಂಡ್ ಸೆಂಟರಿಂದ ಏನೇನು ಅಂಕಿಅಂಶ ನೋಡಿದರೆ ಕ್ರೈಮ್ ಫಿಗರ್ಸ್ ಹೊಯ್ಸಳದು ತುರ್ತಾಗಿ ತಕ್ಷಣ ಸ್ಪಂದಿಸಿದ್ರೆ ಏನು ಕೆಲಸ ಆಗ್ತಾ ಇದೆ ಅದರಿಂದ ಕ್ರೈಮಲ್ಲಿ ಸಾಕಷ್ಟು ಕಡಿಮೆ ಒಂದು 8 to 9% ನಾವು ಹೇಳ್ಬೋದು ಕ್ರೈಮ್ ಕಡಿಮೆ ಆಗಿದೆ. ಯಾಕೆಂದರೆ ಹೊಯ್ಸಳ ಅವರು ತಕ್ಷಣ ಅಲ್ಲಿ ಅಟೆಂಡ್ ಆಗಿ ಜನಕ್ಕೆ ಏನು ಸಮಸ್ಯೆ ಇದೆ, ಅದು ಕ್ರೈಮ್ ಬಗ್ಗೆ ಇರಲಿ, ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಇರಲಿ, ತಕ್ಷಣ ಅಟೆಂಡ್ ಆದಕ್ಕೆ ಆ ಕ್ರೈಮ್ ದೊಡ್ಡ ಆಗಲಿಕ್ಕೆ ನಾವು ಪ್ರಿವೆಂಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ಸರಿ ನಾನು ಟೋಟಲ್ ಹೊಯ್ಸಳ ಟೀಮ್ ನಮ್ಮ ಇಲ್ಲಿ ಎಂಟೈರ್ ಬ್ಯಾಂಗ್ಳೂರು ಸಿಟಿಯಲ್ಲಿದೆ, ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಇದೇ ರೀತಿ ನೀವು ಮುಂದೆ ಕೂಡ ಕೆಲಸ ಮಾಡಬೇಕು. ಬರುವ ದಿವಸದಲ್ಲಿ ಇನ್ನೂ ಎಕ್ಸ್ಟ್ರಾ ವೆಹಿಕಲ್ಸ್ ನಾವು ಇಟ್ಕೊಳ್ತೀವಿ. ಸದ್ಯಕ್ಕೆ 4 ವೀಲರ್ ಮತ್ತು 2 ವೀಲರ್ ಸೇರಿ ಎಲ್ಲ 320 ಗಾಡಿ ಅಂದಾಜು ನಮ್ಮಲ್ಲಿ ಪರ್ ಡೇ ಯೂಸ್ ಆಗ್ತಾ ಇದೆ. ಬರೋ ದಿವಸದಲ್ಲಿ ನಾನು DG ಸಾಹೇಬ್ಗೆ ಮಾತಾಡಿ ಇನ್ನೂ ಎಕ್ಸ್ಟ್ರಾ ವೆಹಿಕಲ್ ಕೊಡಬೇಕು ನಮ್ಮ ನಗರಕ್ಕೆ. ಯಾಕೆಂದರೆ ನಗರದ ವ್ಯಾಪ್ತಿ ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಎಷ್ಟು ಹೊಯ್ಸಳ ನಾವು ಇಟ್ಕೊಳ್ತೀವಿ ಅಷ್ಟು ನಮಗೆ ಕ್ರೈಮ್ ಮತ್ತು ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ರಾತ್ರಿ ಗಸ್ತು ಕೂಡ ಇಂಪ್ರೂವ್ ಆಗಿದೆ, ಅದು ನಾವು ನೋಡ್ತಾ ಇದ್ದೀನಿ.
ಆದರೆ ನಮಗೆ ಇನ್ನೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ತಾವು ಎಲ್ಲರೂ ಇದೇ ರೀತಿ ಮೋಟಿವೇಟ್ ಆಗಿ ಇದೇ ರೀತಿ ಹುಮ್ಮಸ್ಸಿಂದ ಕೆಲಸ ಮಾಡಿದರೆ ಖಂಡಿತ ಬ್ಯಾಂಗ್ಳೂರು ನಗರಕ್ಕೆ ಇನ್ನೂ ಒಳ್ಳೆ ಹೆಸರು ಸಿಗುತ್ತೆ. ಕ್ರೈಮ್ ನಾವು ಟೋಟಲ್ ಝೀರೋ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮದು ಏನು ಕರ್ತವ್ಯ ಇದೆ, ಪ್ರಿವೆನ್ಷನ್ ಮತ್ತು ಡಿಟೆಕ್ಷನ್, ಆಮೇಲೆ ಲಾ ಆ್ಯಂಡ್ ಆರ್ಡರ್ ಮೇಂಟೆನೆನ್ಸ್, ಇದು ಎಲ್ಲ ನಾವು ಫುಲ್ ಡೆಡಿಕೇಶನಿಂದ ಕೆಲಸ ಮಾಡಿದರೆ ಖಂಡಿತ ಎಲ್ಲರಿಗೂ ಒಳ್ಳೆ ಹೆಸರು ಸಿಗ್ತದೆ. ಮಾನ್ಯರೇ, ಕವಾಯತು ಮುಕ್ತಾಯವಾಗಿದ್ದು ಕವಾಯತನ್ನು ನಿರ್ಗಮಿಸಲು ಅನುಮತಿಯನ್ನು ಕೋರುತ್ತೇನೆ. ಮಾರ್ಗವಾಗಿ ಚಲಿಸಲು 3ರಲ್ಲಿ 3ರಂತೆ ಬಲಕ್ಕೆ ತಿರುಗಿ. ಎಡದಿಂದ ಶೀಘ್ರ ನಡೆ. ಹಿಂಬಾಲಿಸುತ್ತಾ ತಂಡದ ಎಲ್ಲ ನಾಯಕರುಗಳು ಮಾರ್ಗವಾಗಿ ಇದೀಗ ವೇದಿಕೆ ಎಡಪಾರ್ಶ್ವದಿಂದ ಅತಿಥಿ ಗಣ್ಯರಿಗೆ ವಂದನೆ ಸಲ್ಲಿಸಿ ಮುಂದೆ ಸಾಗಲಿವೆ. ತಂಡ ನಾಯಕರವರನ್ನ ಮುಂಚೂಣಿಯಲ್ಲಿ 1ನೇ ತಂಡದ ನೇತೃತ್ವ ಶ್ರೀಯುತ ಹೇಮಂತ್ ಕುಮಾರ್, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಸಿಎಆರ್ ಉತ್ತರ ಘಟಕರವರಿಂದ ಧೈರ್ಯ ಅಭಿಮಾನದ ಸಾಂಕೇತಿಕವಾಗಿ ಶಿಸ್ತಿನಿಂದ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿವೆ. ಬರಲಿ ಬಂಧುಗಳೇ ತಮ್ಮೆಲ್ಲರಿಂದ ಶುಭಾಶಯದ ಚಪ್ಪಾಳೆಗಳು. 2ನೇ ತಂಡದ ನೇತೃತ್ವ ಶ್ರೀಯುತ ಬಿ ಪಾಟೀಲ್, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಸಿಆರ್ ಹೆಡ್ ಕ್ವಾರ್ಟರ್ ಅವರಿಂದ ಅಭಿಮಾನದಿಂದ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿವೆ. 3ನೇ ತಂಡದ ನೇತೃತ್ವ ಶ್ರೀಯುತ ನಿಂಗಪ್ಪ ಮುಗುದಂ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೆಸ್ಟ್ ಝೋನ್ ರವರಿಂದ ತಂಡದ ಪರವಾಗಿ ವಂದನೆ ಸಲ್ಲಿಕೆ. 4ನೇ ತಂಡದ ನೇತೃತ್ವ ಮಹಿಳಾ ತಂಡದ ನೇತೃತ್ವ ಕುಮಾರಿ ಗೀತಾ ತಟ್ಟಿ, ವುಮೆನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರಿಂದ ಅತಿಥಿ ಮಾನ್ಯರಿಗೆ ತಂಡದ ಪರವಾಗಿ ವಂದನೆ ಸಲ್ಲಿಕೆ. 5ನೇ ತಂಡದ ನೇತೃತ್ವ ಶ್ರೀಯುತ ರಾಜೇಶ್ ವಿಎಂ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಚಾರ ಪೂರ್ವ ಮತ್ತು ದಕ್ಷಿಣ ತಂಡದ ಪರವಾಗಿ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿವೆ. 6ನೇ ತಂಡದ ನೇತೃತ್ವ ಶ್ರೀಯುತ ಲಿಂಗರಾಜು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಚಾರ ಪಶ್ಚಿಮ ಮತ್ತು ಉತ್ತರ ಘಟಕದ ತಂಡದಿಂದ ಅತಿಥಿ ಗಣ್ಯರಿಗೆ ವಂದನೆ ಸಲ್ಲಿಕೆ. ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಎಂಬ ಶ್ರಾವ್ಯ ಸಂಗೀತದ ಹಿನ್ನೆಲೆಯಲ್ಲಿ 7ನೇ ತಂಡದ ನೇತೃತ್ವ ಶ್ರೀಯುತ ಮಹೇಶ್ ಸಿಎ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈಸ್ಟ್ ಝೋನ್ ರವರಿಂದ ತಂಡದ ಪರವಾಗಿ ನಮ್ಮ ಹೆಮ್ಮೆಯ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಕೆ. 8ನೇ ತಂಡದ ನೇತೃತ್ವ ಶ್ರೀಯುತ ಚಿದಾನಂದ್ ಮಲಕಪ್ಪನವರ್, ಈಸ್ಟ್ ಝೋನ್ ರವರಿಂದ ತಂಡದ ಪರವಾಗಿ ಅತಿಥಿ ಗಣ್ಯರಿಗೆ ವಂದನೆ ಸಲ್ಲಿಕೆ. 9ನೇ ತಂಡದ ನೇತೃತ್ವ ಶ್ರೀಯುತ ಪವನ್ ಪಾಟೀಲ್, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಸಿಆರ್ ಪಶ್ಚಿಮ ರವರಿಂದ ತಂಡದ ಪರವಾಗಿ ಅತಿಥಿ ಗಣ್ಯರಿಗೆ ವಂದನೆ ಸಲ್ಲಿಕೆ. ಬೆಂಗಳೂರು ನಗರದ K9 ಸ್ಕ್ವಾಡ್ ಶ್ವಾನದಳದ ನೇತೃತ್ವ ಶ್ರೀಯುತ ಯೋಗೇಂದ್ರ ಸ್ವಾಮಿ, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ರವರಿಂದ ತಂಡದ ಪರವಾಗಿ ಅತಿಥಿ ಗಣ್ಯರಿಗೆ ವಂದನೆ ಸಲ್ಲಿಕೆ. ನಿಜ, ಕವಾಯತಿನ ಯಶಸ್ಸಿಗೆ ಉತ್ತಮವಾದ ಶುಶ್ರಾವ್ಯ ಸಂಗೀತಗಳ ಸಂಯೋಜನೆ ನೀಡಿರುವ ನಮ್ಮ ಬೆಂಗಳೂರಿನ ವಾದ್ಯ ಕುಟುಂಬ ಬ್ಯಾಂಡ್ ಮಾಸ್ಟರ್ ಶ್ರೀ ಅಂತೋನಿ ಶೋಭರ್, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಶ್ರೀಯುತ ಶೈಲೇಶ್ ಕೆಎಂ, ಎಆರ್ಎಸ್ಐ ಶ್ರೀಯುತ ಎಚ್ ಶ್ರೀಧರ್, ಎಆರ್ಎಸ್ಐ ಸಿಆರ್ ಉತ್ತರ ಘಟಕದ ತಂಡ ಶುಶ್ರಾವ್ಯ ಸಂಗೀತಗಳ ಸಂಯೋಜನೆ ಮೂಲಕ ಕವಾಯತು ಅತ್ಯುನ್ನತ ಮಟ್ಟದಲ್ಲಿ ಮೂಡಿಬರಲು ಕಾರಣೀಭೂತರಾಗಿರುತ್ತಾರೆ.